ಹಾಸನ ನನಗೇನು ಅಪರಿಚಿತ ಅಲ್ಲ. ಇದೇ 4-6 ತಿಂಗಳಲ್ಲಿ ನಾನು 2-3 ಸಾರಿ ಬಂದಿದ್ದೀನಿ. ಒಂದು ಲೇಖಕ್ಕೆ ಇಲ್ಲಿ ಬಂದು ಈ ಪುಷ್ಪಗಿರಿಯನ್ನು ನೋಡಿ ನಾನು ಒಂದು ರೀತಿಯಿಂದ ಅವಾಕ್ಕಾಗಿಬಿಟ್ಟೆ. ಭಾಳ ಚೆನ್ನಾಗಿದೆ. ಬೆಳಗ್ಗೆ ನಾನು ಬಂದಾಗ ನೋಡಿದಾಗ ಈ ನಿಸರ್ಗಗಳು ಹೇಳ್ತಾ ಇದ್ದೀನಿ. ನಂತರ ಇಲ್ಲಿ ಬರ್ತಿದ್ದಂಗೆ ಸ್ವಾಮಿಗಳ ದರ್ಶನ ಆಯಿತು. ಅವರು ಇಲ್ಲಿ ಬಂದಂಥ ಭಕ್ತರ ಜೊತೆಗೆ ಮಾತಾಡೋದು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಸ್ವಾಮೀಜಿಗಳು ಬಹಳಷ್ಟು ಸರಳವಾಗಿದ್ದಾರೆ. ಮೊದಲು ನೋಟದಲ್ಲಿ ಬೇಕಿರೋದು ಇದೇ. ನಾವು ಬಯಸೋದು ಏನಂದರೆ ಸ್ವಾಮೀಜಿಯವರು ಆದಷ್ಟು ಸರಳವಾಗಿರಬೇಕು, ಅವರ ನಡೆನುಡಿ ಸರಳವಾಗಿರಬೇಕು, ಅದು ಭಕ್ತರಿಗೆ ತಟ್ಟುವಂತಿರಬೇಕು. ಅವರು ಎಲ್ಲರನ್ನೂ ಅದೇ ರೀತಿಯಲ್ಲಿ, ಅದೇ ಧಾಟಿಯಲ್ಲಿ, ಅದೇ ಭಾವದಲ್ಲಿ ಮಾತಾಡ್ಸಿದ್ರು. ಭಾಳ ಖುಷಿ ಆಯಿತು ನನಗೆ. ಮತ್ತು ಇಡೀ ವಾತಾವರಣ ಏನಿದೆಯಲ್ಲ, ಸಭೆಗೆ ಆರಂಭ ಮಾಡುವಾಗ ಸಂಗೀತ ಭಾಳ ಖುಷಿ ಅನಿಸ್ತು. ಮತ್ತು ನಾನು ಮಾತಾಡ್ಬೇಕಂತ ಏನು ಇಟ್ಕೊಂಡಿದ್ನಲ್ಲ, ಅದ್ರ ಮಾತುಗಳ ಪೀಠಿಕೆಯನ್ನು ಲಕ್ಷ್ಮೀನಾರಾಯಣವರು ಈಗಾಗಲೇ ಆಡ್ಬಿಟ್ಟಾರೆ. ವ್ಯಾಸ ಪೂರ್ಣಿಮೆ ಅಂತ ಆರಂಭ ಮಾಡಿದ್ರು ಅವರು. ನಿಜ ಅದು. ಅದರ ಜೊತೆಗೆ ನಾನು ಒಂದು ವಿಶೇಷ ಇಲ್ಲಿ ಕಂಡದ್ದೇನೆಂದರೆ, ಅವರೇನು ಹೇಳಿದ್ರಲ್ಲ, ವ್ಯಾಸ ಪೂರ್ಣಿಮೆ ವೈದಿಕರು ಆಚರಿಸುವಂಥ ಹಬ್ಬ ಇದು. ಆದರೆ ಈ ಅವರು ಆಚರಿಸೋದು ಈ ಆಚರಿಸೋದಂತಲ್ಲ, ಆ ಸುಸಂದರ್ಭವನ್ನು ನಮಗೆ ಅನುಕೂಲವಾದ ರೀತಿಯಲ್ಲಿ ನಾವು ಹೇಗೆ ಮಾರ್ಪಡಿಸ್ಕೋಬೇಕು ಅನ್ನೋದಿದೆಯಲ್ಲ, ಅದನ್ನು ನಿಮ್ಮ ಮಠದಲ್ಲಿ ಮಾಡಿದ್ದಾರೆ. ಯಾವ ಮಠದಲ್ಲಿಯೂ ಗುರುವಂದನೆಯ ಕಾರ್ಯಕ್ರಮವನ್ನು ಮಾಡಿದ್ದನ್ನು ನಾವು ನೋಡಿಲ್ಲ, ನಡೆದಿಲ್ಲ. ನಾವು ಗುರುಗಳನ್ನು ಪ್ರತಿ ದಿವಸ ನೆನೆಸ್ತೀವಿ ಬಿಡಿ, ಅದು ಬೇರೆ ವಿಷಯ. ರಾಜಶೇಖರವರು ಮಾತಾಡ್ತಾ ಹೇಳಿದರು, ಗುರುಗಳು ತಮ್ಮ ಪೂರ್ವಾಶ್ರಮವನ್ನು ಬಿಟ್ಟು, ತಂದೆ ತಾಯಿಗಳು ಬಿಡಿ, ಸಂಬಂಧಿಕರು ಬಿಡಿ, ಅವರೆಲ್ಲರನ್ನೂ ಬಿಟ್ಟು ಮಠಕ್ಕೆ ಬಂದಾಗ ಜನ ಕಲ್ಯಾಣ ಒಂದೇ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ನಮ್ಮ ಸಮಾಜದ ಸರ್ವತೋಮುಖ ಏಳಿಗೆನೇ ಅವರ ಮೂಲ ಮಂತ್ರ ಆಗಿರ್ತದೆ. ಅಂಥವರು ಬಂದಾಗೆ ಅವರಿಗೆ ನಾವು ಮನೆಗೆ ಕರೆದು ಪಾದ ಪೂಜೆ ಮಾಡೋದು ಬೇರೆ, ಸಾರ್ವಜನಿಕವಾಗಿ ಅವ್ರಿಗೆ ಒಂದು ಗೌರವ ತೋರಿಸೋದಿದೆಯಲ್ಲ, ಇದು ಬಹಳ ಮಹತ್ವದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ದರಿಂದ ನನಗೆ ವಿಶೇಷವಾಗಿ ಖುಷಿಯಾಗಿದೆ. ನಾವು ಅವರಿಂದ ಬಯಸೋದು ಏನು? ಒಂದು ಆಶೀರ್ವಾದವನ್ನು ಬಯಸ್ತೀವಿ. ನಮಗೆ ಒಳ್ಳೇದಾಗಲಿ ಅಂತ ಅವರು ಹಾರೈಸಿದರೆ ಆಶೀರ್ವಾದದಲ್ಲಿ ಎಂಥ ಶಕ್ತಿ ಇದೆ. ಒಳ್ಳೇದಾಗಲಿ ಅಂತ ಹಾರೈಸಿದರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ನಾವು ನಂಬ್ಕೋತೀವಿ. ನಮ್ಮ ನಂಬಿಕೆಗೆ ನಮ್ಮ ಬಾಳಿಗೆ ಬಹಳ ಮುಖ್ಯ ಅಲ್ವಾ? ಮತ್ತು ಅವರಿಂದ ನಾವು ಅಂತಃಕರಣ ಕೊಡೋದ್ರಿಂದ ಅವರು ಅಂತಃಕರಣ ನಂಬ್ಕೊಳ್ತಾರೆ. ಅದ್ರ ಜೊತೆಗೆ ಮನಃಶಾಂತಿ, ನೆಮ್ಮದಿ ಏನಾದರೂ ಸಿಗುವುದಿದ್ರೆ ಗುರುಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ಇವತ್ತು ಸಾರ್ವಜನಿಕವಾಗಿ ಅವರನ್ನು ಅಭಿನಂದಿಸ್ತಿಲ್ಲ, ನೀವು ಅಭಿನಂದನಾರ್ಹರು. ಮೊದಲು ನನಗೆ ವೈಯಕ್ತಿಕವಾಗಿ ಅನಿಸೋದು, ನೀವು ಶಿಷ್ಯರೆಲ್ಲರೂ ಒಂದು ರೀತಿಯಿಂದ ನೀವು ಭಾಗ್ಯಶಾಲಿಗಳು. ಗುರುವಂತೂ ಭಾಗ್ಯಶಾಲಿ, ನಿಜನೇ ನಿಜ. ಅದ್ರ ಜೊತೆಗೆ ನಾನು ಹೇಳೋದಾದರೆ, ಶರಣ ತತ್ವವನ್ನು ಪಾಲಿಸಿದವ್ರಿಗೆ ನಮಗೆ ಪ್ರತಿದಿನವೂ ಗುರುವಂದನೆ. ಪ್ರತಿದಿನವೂ ನಾವು ಕಣ್ಣು ತೆರೀತಿದ್ದಂಗೆ ಅಲ್ಲದೆ ಗುರುಗಳಿಗೆ ನಾವು ಗೌರವ ಸಲ್ಲಿಸೋದು ಮಾತ್ರ ಅಲ್ಲ, ಭಾರತೀಯ ವಿಶೇಷ ಸ್ಥಾನ ಯಾಕಿದೆ ಅಂದರೆ ನಮ್ಮ ಸಂಸ್ಕೃತಿಯಿಂದ ಆಗಿದೆ. ನಮ್ಮ ಭಾರತೀಯ ತತ್ವಶಾಸ್ತ್ರ ಆಗಿರಲಿ, ಅಧ್ಯಾತ್ಮ ಆಗಿರಲಿ, ನಮಗೆ ಹೇಗೆ ಜ್ಞಾನವನ್ನು ಕೊಡ್ತೇವಲ್ಲ, ಅದು ಬರೀ ಜ್ಞಾನವನ್ನು ನೀಡುವುದಿಲ್ಲ, ನಾವು ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ. ಇದು ಬಹಳ ಮಹತ್ವ ಆಗುತ್ತೆ. ಗು ಅಂದರೆ ಅಂಧಕಾರ ಅಂತ ಹೇಳ್ತಾರೆ, ಗು ಅಂದರೆ ಅದನ್ನು ನಿವಾರಿಸುವವನೇ ಗುರು ಅಂತ ಹೇಳ್ತಾರೆ. ನಾವು ಮಾತು ಕಲಿತಾಗ್ಲಿಂದ, ತೊದಲು ನುಡಿಗಳನ್ನು ಕಲಿತಾಗ್ಲಿಂದ ನಮಗೆ ಕಲಿಸಿರೋದು ಒಂದು ಶ್ಲೋಕ ಇದೆ, ಎಲ್ರಿಗೂ ಗೊತ್ತಿರೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ಸಾಮಾನ್ಯವಾಗಿ ಗುರುವೇ ನಮಃ ಅಂತೀವಿ. ಗುರು ಅನ್ನೋದು ಕನ್ನಡಕ್ಕೆ, ಆದರೆ ಗುರುವೇ ಅನ್ನೋದು ಬಳಸೋದು ಸಂಸ್ಕೃತ. ಆ ಶ್ಲೋಕವನ್ನು ಬಳಸಬೇಕಾದ್ರೆ ಅದೇ ಪದವನ್ನು ನಾವು ಬಳಸ್ತೀವಿ. ಇದು ಅಲ್ಲದೆ ನಾವು ನಮ್ಮ ದಿನಗಳನ್ನು ಸುಸು ಮಾಡೋದಿಲ್ಲ. ಈ ಎಲ್ರಿಗೂ ಗೊತ್ತಿರುವಂಥ ಶ್ಲೋಕನೇ ಇದು. ಆದರೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ನಾವು ಮಾಡಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋ ದಿನವೂ ಹೌದು. ಅವ್ರು ತೋರಿದಂಥ ಮಾರ್ಗದಲ್ಲಿ ನಾವು ನಡಿಬೇಕು. ನಾವು ಮಾತು ಭಾಳ ಆಡ್ತೀವಿ, ಮಾತಿನ ಜೊತೆಗೆ ನಡೆ ಮುಖ್ಯ, ನುಡಿಯ ಜೊತೆಗೆ ನಡೆ ಬೆಳೆಸೋದು. ನಡೆ ನುಡಿ ಒಂದಾಗದಿದ್ದರೆ ಅದು ಯಾವ ದೇವರು ಮೆಚ್ಚುವುದಿಲ್ಲ. ಆದ್ದರಿಂದ ಅವ್ರು ಏನು ನಮಗೆ ಮಾರ್ಗದರ್ಶನ ತೋರಿಸ್ತಾರೋ ಆ ರೀತಿ ನಾವು ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡುವಂಥ ಮಹತ್ವದ ದಿನ ಇವತ್ತು ಅಂತ ನಾನು ಭಾವಿಸ್ತೀನಿ. ಗುರುವಿಲ್ಲದ ಜ್ಞಾನ ಇಲ್ಲ, ಜ್ಞಾನ ಇಲ್ಲದಂಥ ಜೀವನ ಇಲ್ಲ,
ಗುರುವೇ ಜೀವನದ ದಾರಿದೀಪ, ಗುರುವೇ ನಮ್ಮ ಭವಿಷ್ಯದ ಶಿಲ್ಪಿ ಅನ್ನೋ ಮಾತನ್ನು ಹೇಳ್ತಾರೆ. ಗುರು ಅಂದರೆ ಕೇವಲ ಶಿಕ್ಷಕರಲ್ಲ, ಪಾಠ ಮಾಡೋವರಲ್ಲ. ತಾಯಿ ಮೊದಲ ಗುರು ನಮಗೆ, ತಂದೆ ಜೀವನದ ಮಾರ್ಗದರ್ಶಕ, ಶಾಲೆಯ ಶಿಕ್ಷಕರು ನಮ್ಮ ಜ್ಞಾನದ ಬೆಳಕು, ಸಮಾಜವೂ ನಮಗೆ ಒಂದು ಗುರು. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಜೊತೆಗೆ ಪ್ರಕೃತಿ ನಮ್ಮ ಗುರು. ನಾವು ಈಗ ಈ ಕಾಲದಲ್ಲಿ ಎಷ್ಟು ದಿವಸ ಪ್ರಕೃತಿಗೆ ಜೊತೆಗೆ ಬಾಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ನಿಸರ್ಗ ಪ್ರಕೃತಿ ಅನ್ನೋದೇನಿದೆ, ನಮ್ಮ ದೇಹ ಪ್ರಕೃತಿ ಹೊಂದಿರ್ತದೆ, ನಿಸರ್ಗದ ಪ್ರಕೃತಿ ಹೊಂದಿರ್ತದೆ. ಅದನ್ನು ಅನುನಯಿಸಿ ಬಾಳದೇ ಇದ್ದರೆ ನಮ್ಮ ಬಾಳು ಇವತ್ತು ಏನು ದುರಂತ ಕಾಲದಲ್ಲಿ ನಾವಿದೆಯೋ, ದುರಿತ ಕಾಲದಲ್ಲಿದೆಯೋ, ಇದನ್ನು ನಾವೇ ತಂದ್ಕೊಂಡಿದ್ದೀವಿ. ಯಾಕಂದರೆ ನಿಸರ್ಗಕ್ಕೆ ವಿರುದ್ಧವಾಗಿ ನಮ್ಮ ಅನೇಕ ಜೀವನದ ರೀತಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದು ಆ ಮಾತನ್ನು ಈಗ ಆಡೋದು ಬೇಡ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ನಾವು ಚಂದ್ರನ ಮೇಲೆ ಓಡಾಡ್ತಾ ಇದ್ದೀವಿ. ಮಂಗಳ ಗ್ರಹ ಕೆಂಪು ಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಕೆಂಪು ಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಕೆಂಪು ದೀಪದಲ್ಲಿ ನರಳುತ್ತಾ ಇರುವಂಥ ಮಹಿಳೆಯರ ಹಸುಳೆಗಳ ಕಡೆಗೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ. ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಮೇಲಾಟಗಳು ಬಹಳ ಆಗಿದೆ. ಆದರೆ ನಾವು ನೋಡ್ತಾ ಇದ್ದರೆ ನಮ್ಮ ಮನುಷ್ಯ ಸಂಬಂಧ ಎಲ್ಲಿ ಬಂದಿದೆ ಈಗ. ಮೊದಲು ನಾವೆಲ್ಲ ಅಕ್ಕ ಅಣ್ಣ ಅಪ್ಪ ಅತ್ತೆ ಅಂತೆಲ್ಲ ಮನೆಯಲ್ಲಿ ಮಾತಾಡ್ತಿದ್ವಲ್ಲ, ಈಗ ಯಾರಾದರೂ ಮಾತಾಡ್ತಾರ? ಮಮ್ಮಿ ಮಮ್ಮಿ ಅಂದರೆ ಏನು? ಈಜಿಪ್ತದಲ್ಲಿ ಮಮ್ಮಿಗಳು ಹೇಗಿರ್ತವೆ ಗೊತ್ತಲ್ಲ. ಅವ್ವ ಅನ್ನೋ ಮಾತಿಲ್ಲ, ಅಬ್ಬೆ ಅನ್ನೋ ಮಾತಿಲ್ಲ ನಮ್ಮಲ್ಲಿ. ಇದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಈಗ ನಾವು. ಅಂದರೆ ಸಂಬಂಧಗಳನ್ನೇ ನಾವು ಕಳ್ಕೊಂಡಿದ್ದೀವಿ. ಯಾಕೆ ಹೀಗಾಗಿದೆ ಅಂದರೆ, ನಮ್ಮ ಇಡೀ ಬದುಕು ಆಧುನಿಕ ಕಾಲದಲ್ಲಿ ಯಾಂತ್ರಿಕ ಜೀವನವನ್ನು. ಯಾಂತ್ರಿಕ ಜೀವನಕ್ಕೆ ಏನು ಬೇಕು? ಸೌಕರ್ಯ ಬೇಕು. ಸೌಕರ್ಯಕ್ಕೆ ಏನು ಬೇಕು? ಹಣ ಬೇಕು. ಹಣ ಯಾತಕ್ಕೆ ಬೇಕು? ನನಗೆ ಒಂದು ಕಾರ್ ಕೊಳ್ಳೋಕೆ ಬೇಕು.